ಸ್ನೇಹಾಲಯದ ಹಿತಚಿಂತಕರಿಗೂ ದಾನಿಗಳಿಗೂ ಎಲ್ಲರಿಗೂ ಸ್ನೇಹಾಲಯದಿಂದ ನನ್ನ ಪ್ರಣಾಮಗಳು. ಇವತ್ತು ಸ್ನೇಹಾಲಯದಲ್ಲಿ ಮಗದೊಮ್ಮೆ ಸಂತೋಷದ ಸುದಿನ. ಅಕ್ಟೋಬರ್ 2ನೇ ತಾರೀಕಿನಂದು ಕಾಸರಗೋಡಿನ ಮಹಿಳಾ ಪೊಲೀಸರು ಸುನೀತಾ ಎಂಬ ಸಹೋದರಿಯನ್ನು ಮತ್ತು ಏಕ್ತಾ ಪಾವನಿ ಎಂಬ ಒಂದು ಮಗುವನ್ನು ಸ್ನೇಹಾಲಯಕ್ಕೆ ಕರ್ಕೊಂಡು ಬಂದರು. ಅವರ ವಿಳಾಸ ಏನು ಗೊತ್ತಿರಲಿಲ್ಲ. ಅವರು ಹಲವಾರು ದಿವಸಗಳ ಹಿಂದೆ ಬೇರೆ ಬೇರೆ ಪೊಲೀಸ್ ಸ್ಟೇಷನ್ಗಳಲ್ಲಿ ಅವರು ಸಿಕ್ಕಿ ಬೇರೆ ಬೇರೆ ಸಂಸ್ಥೆಗಳಲ್ಲಿ ಅವರನ್ನು ಆಶ್ರಯ ಕೊಡಿಸಿ ಕೊನೆಗೆ ಅವರ ಚಿಕಿತ್ಸೆಗಾಗಿ ಸ್ನೇಹಾಲಯಕ್ಕೆ ಅವರನ್ನು ಕರ್ಕೊಂಡು ಬಂದರು. ಸ್ನೇಹಾಲಯದ ಚಿಕಿತ್ಸೆ, ಪ್ರೀತಿ, ಪರಿಪಾಲನೆ ಮುಖಾಂತರ ಇವತ್ತು ಅವರ ವಿಳಾಸವನ್ನು ಪತ್ತೆ ಹಚ್ಚಿ ಇವತ್ತು ಅವರ ಗಂಡನಾದಂತಹ ಸಮರ್ ಬಹದ್ದೂರ್ ದೂರದ ಉತ್ತರ ಪ್ರದೇಶದಿಂದ ಮಾನಸಿಕ ಅಸ್ವಸ್ಥತೆಗೊಂಡು ಸುನೀತಾರವರು ಫೆಬ್ರವರಿಯಲ್ಲಿ ಮನೆ ಬಿಟ್ಟಿದ್ದರು. ಮನೆ ಬಿಟ್ಟ ನಂತರ ಅವರು ಹುಡುಕದ ಜಾಗ ಇಲ್ಲ. ಇವತ್ತು ಅವರು ಬಹಳ ಸಂತೋಷದಿಂದ ತಮ್ಮ ಪತ್ನಿ ಮತ್ತು ಮಗಳನ್ನು ಕರ್ಕೊಂಡು ಹೋಗಲಿಕ್ಕೆ ಬಂದಿದ್ದಾರೆ. ಪವಾನಿ ಕೈಸೆ ಅಚ್ಚಿ ಹೇ. ನಮ್ಮ ಸ್ನೇಹಾಲಯದಲ್ಲಿ ಎಲ್ಲರ ಜೊತೆ ಒಡನಾಡಿಕೊಂಡು ಆಟ ಆಡಿಕೊಂಡು ಇವರ ಜೊತೆಯಲ್ಲಿ ಸ್ನೇಹಾಲಯದ ನಿವಾಸಿಗಳ ಜೊತೆ ಡ್ಯಾನ್ಸ್ ಮಾಡಿಕೊಂಡು ಸಂತೋಷದಲ್ಲಿದ್ದ ನಮ್ಮ ಪುಟ್ಟಾಣಿ ಇವತ್ತು ಅವರ ಸ್ವಂತ ಊರಾದ ಉತ್ತರ ಪ್ರದೇಶಿಗೆ ಅವರು ಹೋಗ್ತಾ ಇದ್ದಾರೆ. ನಾವೆಲ್ಲರೂ ಸಂತೋಷದಿಂದ ಸ್ನೇಹಾಲಯದಿಂದ ಅವರಿಗೆ ಬೀಳ್ಕೊಡ್ತಾ ಇದ್ದೇವೆ. ಸ್ನೇಹಾಲಯದಲ್ಲಿ ಅವರನ್ನು ಇಷ್ಟು ದಿವಸ ಪರಿಪಾಲಿಸಿದ ನಮ್ಮ ಸೈಕೋಸೋಷಿಯಲ್ ಮಹಿಳಾ ವಿಭಾಗದ ಎಲ್ಲ ಸಿಬ್ಬಂದಿಗಳಿಗೆ ನಾನು ಕೃತಜ್ಞತೆ ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮೆಲ್ಲ ಸಿಬ್ಬಂದಿ ವರ್ಗದ ಅವರ ಪ್ರೀತಿಯಿಂದಾಗಿ ಅವರ ಪರಿಪಾಲನೆಯಿಂದಾಗಿ ಅವರು ಇವತ್ತು ಸೌಖ್ಯ ಹೊಂದಿದ್ದಾರೆ. ಅದೇ ರೀತಿ ಅವರಿಗೆ ಚಿಕಿತ್ಸೆ ಕೊಟ್ಟ ವೈದ್ಯರಿಗೂ ನಾವು ಧನ್ಯವಾದವನ್ನು ಹೇಳ್ತಾ ಇದ್ದೇವೆ. उत्तम चिकित्सा परिपालन गुणमुख होंदी मने होता है। नमस्कार, मैं समर बहादुर और हमारी वाइफ है सुनीता और डॉक्टर एकता से आज जो है मिलकर हमें बहुत प्रसन्नता हुई। ये फरवरी से जो है घर से मिसिंग थी, तो इसमें आज हम यहाँ इन लोग को जो है ले जा रहे हैं अपने जो है घर। और इसमें स्नेहालय चैरिटेबल ट्रस्ट मानवता के लिए ये ऐसी संस्था और बहुत अच्छी संस्थाएं होती हैं जो कि भूले भटके लोगों को जो है आश्रय देती हैं और उनको उनके यहाँ पहुँचाने में अच्छे से जो है निर्वहन करती हैं। इसके लिए हम बहुत ही आभारी हैं। बहुत बहुत जो है धन्यवाद। और सब साथ में रहेंगे, मिलके खुशी हो रही है। यहाँ से जा रहे हैं, दुख हो रहा है। अच्छे लोग रहे, अच्छे हैं, सब अच्छा है, सब अच्छा ही रहे। बस इतना ही, धन्यवाद। ನಾವೆಲ್ಲರೂ ನಮ್ಮ ದಾನಿಗಳಿಗೆ ಮಗದೊಮ್ಮೆ ನಾವು ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇವೆ. ಯಾಕಂದರೆ ನಿಮ್ಮ ಸಹಕಾರ ಇಲ್ಲದೆ ಖಂಡಿತ ನಮಗೆ ಈ ಸೇವೆ ಮಾಡಲು ಸಾಧ್ಯವಾಗುವುದಿಲ್ಲ. ಕಳೆದ 15 ವರ್ಷಗಳಲ್ಲಿ 1080ಕ್ಕಿಂತ ಹೆಚ್ಚು ಜನರನ್ನು ಭಾರತದ ವಿವಿಧ ಭಾಗಗಳಲ್ಲಿ ವಿವಿಧ ಭಾಷೆಗಳ ವಿವಿಧ ಧರ್ಮಗಳ ಜನರನ್ನು ನಾವು ಅವರವರ ಸ್ವಂತ ಮನೆಗೆ ಸೇರಿಸುವಲ್ಲಿ ಸಫಲರಾಗಿದ್ದೇವೆ. ಇದಕ್ಕೆ ನಮಗೆ ಯಾವಾಗಲೂ ಸಹಕಾರ ಕೊಡುತ್ತಿರುವವರು ಶ್ರದ್ಧಾ ಫೌಂಡೇಶನ್ನ ಬಸವರಾಜ್ ನಮ್ಮ ಜೊತೆ ಇದ್ದಾರೆ. ಅವರಿಗೂ ಕೂಡ ನಾವು ಧನ್ಯವಾದವನ್ನು ಹೇಳ್ತಾ ಇದ್ದೇವೆ. ಇದೇ ರೀತಿ ನಮಗೆ ಮುಂದಿನ ದಿವಸಗಳಲ್ಲೂ ನಿಮ್ಮ ಸಹಕಾರ, ಪ್ರೀತಿ ಹಾಗೂ ನಿಮ್ಮ ಎಲ್ಲ ರೀತಿಯ ಪ್ರಾರ್ಥನೆಗಳು ನಮಗೆ ಬೇಕೆಂಬುದಾಗಿ ಹೇಳುತ್ತಾ ಸಂತೋಷದಿಂದ ಬೀಳ್ಕೊಡುವಾಗ ಎಲ್ಲರಿಗೂ ಸರ್ವೇ ಜನ ಸುಖಿನ ಭವಂತು ಹೇಳುತ್ತಾ ಈ ವಿಡಿಯೋವನ್ನು ಕೊನೆಗೊಳಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಭಾರತ್.